ಹಾಯ್ ಹಲೋ ವೆಲ್ಕಮ್ ಟು RSGBS ಚಾನಲ್. ಭಾಳಷ್ಟು ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ಚಾನಲ್ ನನ್ನ RSGBS ಚಾನಲ್. ಇವತ್ತು ಹಾಗಾಗ್ಬಿಟ್ಟು ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದೀನಿ, RSGBS ಚಾನಲ್ ಆಲ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಇವತ್ತೇನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಕೆಲವೊಬ್ಬರಿಗೆ ಆತ್ಮವಿಶ್ವಾಸ ಅನ್ನೋದು ಇದ್ದಕ್ಕಿದ್ದಂಗೆ ಕುಗ್ಬಿಡುತ್ತೆ. ಇಲ್ಲಾಂದರೆ ಆತ್ಮವಿಶ್ವಾಸ ಅಂದರೆ ಭಾಳ ಕಡೆ ಏನೋ ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ, ಅಂದರೆ ಹೆದರಿಕೆ, ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ. ಓದೋದ್ರ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಯಾವುದೇ ಕಾರ್ಯವೈಖರಿಗಳು ತೊಗೊಳ್ರಿ, ಅದರಲ್ಲಿ ಅವರಿಗೆ ಆತ್ಮವಿಶ್ವಾಸ, ಅದರಲ್ಲಿ ಭಾಳ ಕಾನ್ಫಿಡೆನ್ಸ್ ಲ್ಯಾಕ್ ಅಂದರೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಮಾಡಿದರೆ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ಒಂದು ತರಗತಿಯಲ್ಲಿ ಕ್ಲಾಸಲ್ಲಿ ಒಂದು ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಬರ್ತೀವಿ, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಇದೆ, ಅವೆರಡು ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಯೂಟ್ಯೂಬಲ್ಲಿ ನೋಟಿಫಿಕೇಷನ್ ಆಗಿ ಫಸ್ಟ್ ನಿಮಗೆ ಸಿಗುತ್ತೆ. ಹಾಗೂ ಈ ವಿಚಾರ ನಿಮ್ಗೆ ಗೊತ್ತಾದಮೇಲೆ ಅಕಸ್ಮಾತ್ ನೀವು ಇದರಿಂದ ಬಳಲ್ತಾ ಇದ್ದರೆ ನೀವು ಮಾಡಿರಿ ಈ ಪರಿಹಾರ ಕ್ರಿಯೆನ. ಅಕಸ್ಮಾತಾಗಿ ಈ ಬೇರೆ ಇದರಿಂದ ಬಳಲ್ತಿದ್ರೆ ನಿಮ್ಮಿಂದ ಇದನ್ನು ಈ ವಿಡಿಯೋನ ಯಾವುದೇ ಸೋಷಿಯಲ್ ಮೀಡಿಯಾದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿರಿ. ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದಕ್ಕೆ ಇದನ್ನು ಶೇರ್ ಮಾಡೋದ್ರಿಂದ ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಅವ್ರಿಗೆ ಆಗುತ್ತೆ ಅಂತ ಹೇಳ್ಕೊಂತ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಕುಗ್ಗೋಕ್ಕೆ ಮೇಯ್ನ್ ಕಾರಕತ್ವ ಗ್ರಹ ಯಾವುದು ಅಂತ ಹೇಳಿದ್ರೆ ಸೂರ್ಯಗ್ರಹ. ಸೂರ್ಯಗ್ರಹ ಯಾವಾಗ ವೀಕ್ ಆಗಿರ್ತೋ ನೆನಪಿಟ್ಕೊಂಡು ನಿಮ್ಮ ಜಾತಕ ತಗೊಂಡು ಅವಶ್ಯಕತೆ ಇಲ್ಲ. ಸೂರ್ಯಗ್ರಹ ಯಾವಾಗ ವೀಕ್ ಆಗಿರ್ತೋ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರೋದಿಲ್ಲ, ಇದು ಪಕ್ಕಾ ಗ್ಯಾರಂಟಿ. ಯಾವಾಗ ವೀಕ್ ಆಗಿರುತ್ತೋ ಆವಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವಾಗ ನೀವು ಏನು ಕೆಲಸ ಮಾಡ್ಕೋ ಹೆದರಿಕೆ, ಭಯ, ಅಂದರೆ ಕಾನ್ಫಿಡೆನ್ಸ್ ಇರಲ್ಲ. ಅಂದರೆ ನಿಮಗೆ ಆ ಕೆಲಸ ಮಾಡೋದ್ರಲ್ಲಿ ಆ ಕೆಲಸ ಪರಿಪೂರ್ಣ ಮಾಡ್ತೀವಿ ನಾವು ಇಲ್ಲ ಅನ್ನೋದು ಭಾಳ ಭಯ ಕಾಡ್ತಾ ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಕಮ್ಮಿ ಇರುತ್ತೆ. ಹಾಗಾದರೆ ಏನು ಮಾಡಿದರೆ ಆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೋಬೋದು. ನಾವು ಭಾಳಷ್ಟು ಸ್ಟೋರಿಗಳು ನೋಡ್ತಿದ್ದೀವಿ, ಭಾಳಷ್ಟು ಇನ್ಸ್ಪೈರ್ ಆಗಿರ್ತಕ್ಕಂಥ ಆಡಿಯೋಗಳು ಕೇಳ್ತಿರ್ತೀವಿ, ಪಿಕ್ಚರ್ಗಳು ನೋಡ್ತೀವಿ. ಆದರೂ ಕಾನ್ಫಿಡೆನ್ಸ್ ಲೆವೆಲ್ ತಾತ್ಕಾಲಿಕ ಮಟ್ಟಕ್ಕೆ ಇರುತ್ತೆ ಅಷ್ಟೇ. ಆ ಪಿಕ್ಚರ್ ನೋಡೋದಕ್ಕೆ ಇರುತ್ತೆ, ಅಥವಾ ಆ ಕತೆ ಓದೋದಕ್ಕೆ ಇರುತ್ತೆ, ಅಥವಾ ಆ ಒಂದು ಧಾರಾವಾಹಿ ನೋಡೋದಕ್ಕೆ ಅಷ್ಟೇ ಇರುತ್ತೆ. ಅದು ಆದ್ಮೇಲೆ ಹೊರಗಡೆ ಬಂದಷ್ಟು ಆ ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ. ಹಾಗಾದರೆ ಆ ಕಾನ್ಫಿಡೆನ್ಸ್ ಲೆವೆಲ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು, ಯಾವ ರೀತಿ ನಾವು ಅದನ್ನು ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಇಷ್ಟೇ ತಿಳ್ಕೊಳ್ರಿ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದೆ ಅಂತಂದರೆ ನಿಮ್ಮಲ್ಲಿ ಸೂರ್ಯಗ್ರಹ ವೀಕ್ ಆಗಿದೆ ಅಂತ. ಮತ್ತು ಎಲ್ಲೂ ಜಾತಕ ತೋರಿಸೋ ಅವಶ್ಯಕತೆ ಇಲ್ಲ, ವೀಕ್ ಆಗಿದೆ ಅಂತ ಅರ್ಥ. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಲಗೈ, ಗಂಡಸಾರ ಬಲಗೈ, ಹೆಂಗಸಾರ ಎಡಗೈ, ಈಗ ತೋರಿಸಿದ್ದೀನಿ. ಬಲಗೈನ ನಾನು ಇದನ್ನು ಆಲ್ರೆಡಿ ಭಾಳಷ್ಟು ಎಪಿಸೋಡಲ್ಲಿ ಯಾವ ಬೆಳ್ಳಿಗೆ ಯಾವ ಗ್ರಹಗಳಂತ ಹೇಳಿದ್ದೀನಿ. ನಿಮ್ಮ ಕಿರುಬೆರಳು ಇದೆಯಲ್ಲ, ಗಂಡಸರದು ಆದರೆ ಹೆಂಗಸಾದ್ರೆ ಎಡಗೈ, ಗಂಡಸಾರ ಬಲಗೈ. ನಿಮ್ಮ ಕಿರುಬೆರಳು ಇದೆಯಲ್ಲ, ಕಿರುಬೆರಳ ಪಕ್ಕದಲ್ಲಿ ಇದು ಕಾಣ್ತಿದೆಯಲ್ಲ, ಇದಕ್ಕೆ ನಾವು ಸೂರ್ಯ ಗ್ರಹ ಅಂತ ಹೇಳ್ಬಿಟ್ಟು ಕರಿತೀವಿ. ಸೂರ್ಯ ಗ್ರಹಕ್ಕೆ ನೀವು ತಾಮ್ರದ ರಿಂಗ್, ಇಲ್ಲ ಆಲ್ರೆಡಿ ತೋರಿಸಿದ್ದೀನಿ ನಾನು, ತಾಮ್ರದ ರಿಂಗ್ನ ಅದನ್ನು ಹಾಕೋಬೇಕು. ಗೊತ್ತಾಯ್ತಾ? ತಾಮ್ರ ರಿಂಗ್ ಹಾಕೊಂಡೆ ಡೇ ಬೈ ಡೇ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂದರೆ ಸೂರ್ಯ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಅದು ಮಾಡಬೇಕು. ಜೊತೆಗೆ ನೀವು ಯಾವ್ದಾರು ದೇವಸ್ಥಾನಕ್ಕೆ ಭಾನುವಾರ ದಿವಸ ಅಥವಾ ಯಾವ ಡೇ ಆದರೂ ನಡೆಯುತ್ತೆ, ದೇವಸ್ಥಾನದಲ್ಲಿ ಹೇಳ್ಕೋಬೇಕು. 11 ಸರಿ ಬಲಗಡೆ ಹಾರ್ಟ್ ಕಡೆ ಕೈನ ಹಿಂಗೆ ಇಟ್ಕೊಂಡ್ಬಿಟ್ಟು ಸೂರ್ಯ ನೋಡ್ಕೊಂತ ದೇವಸ್ಥಾನದಲ್ಲೇ ಹೇಳಬೇಕು, ಮನೆಯಲ್ಲ, ಸೂರ್ಯ ನೋಡ್ಕೊಂತ 11 ಸರಿ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಹೇಳ್ಬಿಟ್ಟು 11 ಸರಿ ಹೇಳ್ಕೋಬೇಕು. ಅವಾಗ ನಿಮ್ಮಲ್ಲಿ ಸೂರ್ಯ ಎಷ್ಟೇ ವೀಕ್ ಇದ್ದರೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಬಂಡೆನ್ಸಾಗಿ ಬರುತ್ತೆ, ಅಂದರೆ ಸಮೃದ್ಧವಾಗಿ ಬರುತ್ತೆ. ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನೀವು ಎಷ್ಟೇ ಅದು ಕೇಳಬೇಕು. ಹಾಗಂತ ಹಾಕೊಂಡು ಮೋಟಿವೇಶನ್ ಇರೋ ಪಿಕ್ಚರ್ಗಳಾಗಲಿ, ಮೋಟಿವೇಶನ್ ಇರೋ ಆಡಿಯೋಸ್ಗಳಾಗಲಿ ಇವಾಗ ಕೇಳಬಾರ್ದು, ಅದನ್ನು ಕೇಳಿರಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಮಾಡೋದ್ರಿಂದ ಆಟೋಮೆಟಿಕ್ಲಿ ಸೂರ್ಯ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆದಷ್ಟು ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಮುಂದಿನ ಒಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.